ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಏಕೆಂದರೆ ನನ್ನ ಮಕ್ಕಳೂ ಸೇರಿಸ್ಕೊಂಡು ನಾನು ಹೇಳಲೇಬೇಕು, ಚೆನ್ನಾಗಿದ್ದೀವಿ ಅಂತ ಹೇಳಿ. ಹಾಗೆ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾಕೆಂದರೆ ಇದು ವಾರಾಯಿ ನವರಾತ್ರಿಯ ಮೊದಲ ದಿನ. ಯಾರೆಲ್ಲ ಅಮ್ಮನವರ ಕೃಪೆಗೆ ಪಾತ್ರರಾಗಿದ್ದೀರಿ, ವ್ರತನಾಚರಣೆ ಮಾಡ್ತಾಯಿದ್ದೀರಿ, ನಿಮ್ಮೆಲ್ರಿಗೂ ಸಹ ತಾಯಿ ಅಮ್ಮನವರು ವಾರಾಯಿ ದೇವಿ ನಿಮ್ಮೆಲ್ರಿಗೂ ಸಹ ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತಾ, ಬೆಳಗ್ಗೆಯಿಂದ ನಾನು ತುಂಬ ಬ್ಯುಸಿ ಇದ್ದೀನಿ. ತುಂಬ ಭಗವಂತ, ನನ್ನ ರಾಯರು, ನಮ್ಮ ಕುಲದೇವರು, ನಾನು ನಂಬಿರುವಂಥ ಈಗೇನು ಅಮ್ಮನವರ ಒಂದು ಅನುಷ್ಠಾನ ಮಾಡ್ತಾಯಿದ್ದೀನೋ ತಾಯಿ ಖಂಡಿತ ಕೈ ಹಿಡಿತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಇದನ್ನು ನಾನು ಬ್ಯುಸಿಯಾಗಿದ್ದೀನಿ ಅಂದರೆ ಭಗವಂತ ಕೊಟ್ಟಿರುವಂಥ ಒಂದು ಹಾದಿ ಅಂತ ನಾನು ತಿಳ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಿ. ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಕೊಡೋಕ್ಕಾಗಿಲ್ಲ. ಒಬ್ಬರಂತೂ ತುಂಬ ಕೇಳ್ತಾ ಇದ್ದೀರಿ, ಅಕ್ಕ ನೀವು ಸ್ಕಿನ್ಗೆ ಏನು ಹಾಕ್ತೀರಿ, ಸ್ಕಿನ್ಗೆ ಏನು ಬಳಸ್ತೀರಿ ಅಂತ ಕೇಳ್ತಾ ಇದ್ದೀರಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಖಂಡಿತ ಸ್ಕಿನ್ ರೋಟೀನ್ ಒಂದನ್ನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಗಳನ್ನ ಮಾಡೋಕ್ಕಾಗ್ತಿಲ್ಲ. ನನ್ನ ಮನೆಯಲ್ಲಿ ಇರೋಕ್ಕಾಗ್ತಿಲ್ಲ. ಒಂದು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಅಂದರೆ ಹೊರಗಡೆ ಕೆಲಸಗಳು ನನಗೆ ಜಾಸ್ತಿ ಇರೋದ್ರಿಂದ ಆ ಕಡೆ ಓಡಾಡ್ತಾ ಇದ್ದೀನಿ. ಈಗ ಮನೆಗೆ ಬಂದು ಮನೆ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ನೋಡಿ, ಸಮಯ ಬಂದು 8:15 ನಿಮಗೆ ನಾನು ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಬಂದ ತಕ್ಷಣ ಕೈಕಾಲು ಮುಖ ತೊಳೆದು ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ತಕ್ಷಣ ನಾನು ದೇವಸ್ಥಾನಕ್ಕೆ ಹೋದೆ. ನಮ್ಮ ಮಹಾಗಣಪತಿ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ನಾನೊಂದು ವಾರಾಯಿ ಅಮ್ಮನವ್ರದ್ದು ಫೋಟೋ ಕೊಡಿಸಿದ್ದೀನಿ. ಅವ್ರಿಗೆ ಹೇಳಿದ್ದೆ, ಫೋಟೋ ಮತ್ತು ಅಲಂಕಾರ ಪೂಜೆ ಮಾಡ್ತೀರಲ್ವಾ ಅಂತ ಹೇಳಿದ್ಕೆ. ಖಂಡಿತ ಮಾಡ್ತೀವಿ. 9 ದಿನ ತುಂಬ ವಿಶೇಷ ಇದೆ. 9ನೇ ದಿನ ಮತ್ತು ಲಲಿತಾ ಸಹಸ್ರನಾಮ ಪಾರಾಯಣ, ಸೌಂದರ್ಯ ಲಹರಿ ಎಲ್ಲ ಕೂಡ ಇದೆ. ಅಲ್ಲಿ ನನ್ನ ಕೈಲಾದಂಥ ಸೇವೆನ ಖಂಡಿತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋದೆ, ನಮ್ಮ ದೇವಸ್ಥಾನಕ್ಕೆ ಹೋಗಿ ಮಹಾಗಣಪತಿನಿಗೆ ಪ್ರಾರ್ಥನೆ ಮಾಡಿಕೊಂಡು ಅಮ್ಮನವ್ರ ಮುಂದೆ ನಿಂತ್ಕೋತೀನಿ. ಅಮ್ಮನವ್ರ ಅನುಗ್ರಹ ತುಂಬ ಅದ್ಭುತವಾಗಿತ್ತು. ನಾನು ಯಾವುದೇ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ನನ್ನ ಮೊಬೈಲೇ ತೊಗೊಂಡೋಗಿಲ್ಲ. ಹಾಗೆ ಹೋಗಿ ಅಮ್ಮನವ್ರ ಮುಂದೆ ಭಕ್ತಿಯಿಂದ ಬೇಡಿದಷ್ಟೇ, ನನ್ನ ಶ್ರದ್ಧೆ ಭಕ್ತಿಯಿಂದ ಬೇಡ್ಕೊಂಡಿದ್ದಷ್ಟೇ. ನೋಡಿ, ಆ ಪುರೋಹಿತರು, ನಮ್ಮ ಗಣಪತಿ ದೇವಸ್ಥಾನದ ಅರ್ಚಕರು ತಕ್ಷಣ ನನಗೆ ಅಮ್ಮನವ್ರಿಗಿಟ್ಟಿರುವಂಥ ಪ್ರಸಾದ ಇದು, ಅಮ್ಮನವ್ರಿಗಿಟ್ಟಿರುವಂಥ ನೈವೇದ್ಯ ತಕ್ಷಣ ಎತ್ತಿ ನನ್ನ ಕೈಗೆ ಕೊಟ್ಟರು. ಮೇಡಮ್ ತಗೊಳ್ಳಿ ಪ್ರಸಾದ, ಅಮ್ಮನವ್ರಿಗಿಟ್ಟಿರುವ ನೈವೇದ್ಯ ಅಂತ ಹೇಳಿ ಕೊಟ್ಟರು. ದಾಳಿಂಬೆ ಮತ್ತು ಲಾಡು ನೈವೇದ್ಯಕ್ಕೆ ಇಟ್ಟಿರೋದನ್ನು ಎರಡೂ ಸಹ ನನ್ನ ಕೈಗೆ ಪ್ರಸಾದ ಕೊಟ್ಟರು. ಇದು ನಾನಾಗಲಿ ನಮ್ಮ ಅರ್ಚಕರಾಗಲಿ ನೆಪ ಹಾಕ್ತೀವಿ, ಅಲ್ಲಿ ತಾಯಿಯ ಅನುಗ್ರಹ ನನ್ನ ಮೇಲಿದೆ ಅಂತ ಹೇಳಿ ನನ್ನ ಕಣ್ಣಲ್ಲಿ ನೀರು ಬಂದಿದ್ದು ಸತ್ಯ, ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಕೂಡ ಸತ್ಯ. ಖಂಡಿತ ಅನಾಥೋ ದೇವತಾ ರಕ್ಷತ ಅಂತ ಹೇಗೆ ಭಗವಂತ ನಮ್ಮ ಪರ ಇರ್ತಾರೆ ಅನ್ನೋದಕ್ಕೆ ಇವೇ ದೊಡ್ಡ ನಿದರ್ಶನಗಳು ಅಂತ ಹೇಳ್ಕೊಳ್ತೀನಿ. ಸುಮ್ಮನೆ ಅಲ್ಲ. ಈಗ ನಾವು ಹೇಗೆ ನಂಬ್ತೀವಿ ನೋಡಿ, ಒಂದು ಹುಲ್ಕಡ್ಡಿ ಒಂದು ಜಾಗದಿಂದ ಪಕ್ಕಕ್ಕೆ ಜರುಗಬೇಕು ಅಂದರೂ ಸಹ ಅದು ಭಗವಂತನ ಪ್ರೇರಣೆ ಇದ್ದರೆ ಮಾತ್ರನೇ ಆಗೋದು ಅಂತಾರಲ್ವ. ನೋಡಿ, ಸಾಕ್ಷಾತ್ ಅಮ್ಮನವ್ರಿಗೆ ಗರ್ಭಗುಡಿಯಲ್ಲಿ ಅಮ್ಮನವ್ರ ಮುಂದೆ ಇಟ್ಟಂತಹ ನೈವೇದ್ಯ ನನ್ನ ಕೈಗೆ ಸೇರ್ತು ಅಂದರೆ ನಾನೆಷ್ಟು ಪುಣ್ಯವಂತೆ ಅಲ್ವಾ. ನಿಜವಾಗ್ಲೂ ಮೊದಲ ದಿನ ತುಂಬ ಸಂತೋಷ ಆಯಿತು. ಆನಂದ ಬಾಷ್ಪದೊಂದಿಗೆ ಅಮ್ಮನವ್ರನ್ನ ಅಮ್ಮ ಅಂತ ನಾನು ಕರೆದಿದ್ದೀನಿ. ಕೊರಳಿಂದ ಅಲ್ಲ, ಕರಳಿಂದ ಅಮ್ಮನವ್ರನ್ನ ಕರೆದಿದ್ದೀನಿ. ಕಾಪಾಡ್ತಾರೆ, ನನ್ನೊಟ್ಟಿಗೆ ಇರ್ತಾರೆ, ಅನುಗ್ರಹ ಮಾಡೇ ಮಾಡ್ತಾರೆ. ಆ ಅಚಲವಾದ ನಂಬಿಕೆನೇ ನನ್ನ ಬದುಕು ಅಂತ ನಾನು ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀನಿ. ಏನಕ್ಕ ಏನು ಅಷ್ಟೊಂದು ಬ್ಯುಸಿನಾ ಅಂತ ಕೇಳ್ತಾ ಇದ್ದೀರಿ. ಮುಂದೊಂದು ದಿನ ಖಂಡಿತ ಹೇಳ್ಕೊಳ್ತೀನಿ ನಿಮ್ಮ ಹತ್ರ. ಜೊತೆಗೆ ಒಂದಿಬ್ಬರು ಇವತ್ತು ನನ್ನ ಚಾನಲ್ನ ನೋಡೋರು, ನನ್ನನ್ನು ನೋಡಿ ಇಷ್ಟಪಡುವಂಥವ್ರು ನನ್ನ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನಿಲ್ಲಿಸಿ, ಅಕ್ಕ ನಾನು ನಿಮ್ಮ ಅಭಿಮಾನಿ ಅಂತ ಅಂದರು. ದೊಡ್ಡ ಮಾತನ್ನು ಹೇಳಿದ್ರು. ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ನನ್ನ ವಿಡಿಯೋನ ಈಗಲ್ಲ, ಸುಮಾರು 5-6 ವರ್ಷದಿಂದನೂ ನೋಡ್ಕೊಂಡು ಬಂದಿದ್ದೀವಿ ಅಕ್ಕ. ಡೈರೆಕ್ಟಾಗಿ ಇವತ್ತು ನಿಮ್ಮನ್ನು ನೋಡ್ತಾ ಇದ್ದೀವಿ. ತುಂಬ ಸಂತೋಷ ಆಯಿತು ಅಕ್ಕ ನಿಮ್ಮನ್ನು ನೋಡಿ ಅಂತ ಹೇಳಿ ಎಷ್ಟು ಸಂತೋಷದಿಂದ ಮಾತಾಡಿದ್ರು ಅಂದರೆ ಅದನ್ನು ವರ್ಣನೆ ಮಾಡೋಕ್ಕೆ ನನ್ನ ಕೈಲಿ ಪದಗಳು ಇಲ್ವೇನೋ ಅನಿಸುತ್ತೆ. ಎಲ್ಲ ನನ್ನ ರಾಯರು ಕೊಟ್ಟಿರುವಂಥ ಒಂದು ವರ ಪ್ರಸಾದ ಅಂತ ಹೇಳ್ಕೊಳ್ತೀನಿ.
ಇಷ್ಟ ಆಗಿತ್ತು. ತಕ್ಷಣ ಒಂದು ವಿಡಿಯೋನ ನಿಮ್ಮ ಮುಂದೆ ತರಬೇಕಿತ್ತು. ಒಂದು 4 ಮಾತು, ಸಂತೋಷದ ಈ ಮಾತುಗಳನ್ನ ನಿಮ್ಮ ಮುಂದೆ ಹೇಳ್ಕೋಬೇಕಿತ್ತು. ಯಾರೆಲ್ಲ ವಾರಾಯಿ ಅಮ್ಮನವ್ರನ್ನ ವ್ರತ ಆಚರಣೆ ಮಾಡ್ತಾ ಇದ್ದೀರೋ, ಈ ಒಂದು ಗುಪ್ತ ನವರಾತ್ರಿಯ ಸಮಯದಲ್ಲಿ ಬಂದಿರುವಂತಹ ವಾರಾಯಿ ನವರಾತ್ರಿ ಅಮ್ಮನವರು ನಿಮಗೇನೇ ಸಂಕಷ್ಟಗಳಿರಲಿ, ದೃಷ್ಟಿ ದೋಷಗಳಿರಲಿ, ಆರ್ಥಿಕ ಮುಗ್ಗಟ್ಟು ಅಂತ ಇರಲಿ, ಭೂಮಿ ಯೋಗ ಇಲ್ಲಪ್ಪ ಅನ್ನೋದಾಗಲಿ, ಹಾಗೆ ನೆಮ್ಮದಿಗಾಗಿ ಹಾಗೂ ಶತ್ರು ನಿಗ್ರಹಕ್ಕಾಗಿ, ಮುಖ್ಯವಾಗಿ ನಮ್ಮನ್ನು ತುಳಿಬೇಕು ಅಂತ ಇರ್ತಾರೆ, ನಮಗೇನೋ ಒಂದು ಮಾಡಬೇಕು ಅಂತ ಇರ್ತಾರೆ, ಕೆಡುಕನ್ನ ಬಯಸುವಂಥವ್ರಿಗೆ ಸಿಂಹ ಸ್ವಪ್ನವಾಗಿ ನಮ್ಮೊಟ್ಟಿಗೆ ನಿಲ್ತಾರೆ ವಾರಾಯಿ ಅಮ್ಮನವರು ಅಂತ ಹೇಳ್ಬೋದು. ವಿಷ್ಣುವಿನ ಒಂದು ಸ್ತ್ರೀ ರೂಪನೇ ವಾರಾಯಿ ಅಮ್ಮನವರು ಅಂತ ಕೂಡ ಹೇಳಬಹುದು. ನಿಜವಾಗ್ಲೂ ಕೂಡ ಸೂರ್ಯ ಮುಳುಗಿದ ಮೇಲೆ ಅಮ್ಮನವರ ಮಂತ್ರ ಸ್ತೋತ್ರ ಹೇಳ್ಕೊಳ್ಳಿ, ತುಂಬ ಪವರ್ಫುಲ್ ಇದೆ. ಆಯಿತಾ? ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ, ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಮಹಾತಾಯಿ ವಾರಾಯಿ ಅಮ್ಮನವರು ಆಶೀರ್ವದಿಸಲಿ, ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.